ನಮಸ್ತೆ ಆತ್ಮೀಯರೇ. ನಿಮಗೆ ಯಶಸ್ಸು ಅನ್ನೋದು ಬೇಕಾ? ಅದು ಹಣ, ಸಂಪರ್ಕ, ಭಾಗ್ಯದಿಂದ ಖಂಡಿತ ಬರೋದಿಲ್ಲ. ಯಶಸ್ಸಿಗಾಗಿ 3 ಸರಳ ಸೂತ್ರಗಳನ್ನು ಅಳವಡಿಸಿಕೊಂಡು ಹೋದರೆ ಖಂಡಿತ ಯಶಸ್ಸು ನಮ್ಮದಾಗತ್ತೆ. ಮೊದಲನೇದೇನಪ್ಪ ಅಂತ ಅಂದರೆ ಸ್ವಶಿಸ್ತು, ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಯಾರು ನಾವು ನೋಡದಿದ್ದಾಗಲೂ ತುಂಬ ಶ್ರದ್ಧೆಯಿಂದ, ಪ್ರೀತಿಯಿಂದ ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ಹೋಗ್ತೀವಲ್ಲ, ಅದರಲ್ಲಿ ನಿಜವಾದ ಯಶಸ್ಸಿದೆ. ಯಶಸ್ಸು ಅನ್ನೋದು ಒಂದೇ ದಿನ ಬರುವಂಥದ್ದಲ್ಲ. ನಿಧಾನವಾಗಿ ನಾವು ನಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡ್ತಾ ಹೋದರೆ ಯಶಸ್ಸು ತನ್ನಿಂದ ತಾನೇ ಬರುತ್ತೆ. ಇನ್ನು 2ನೇದು ನಿರಂತರ ಪ್ರಯತ್ನ ನಿರಂತರವಾಗಿ ಇರಬೇಕು. ಒಂದೇ ದಿವಸಕ್ಕೆ ಮಾಡಿ ಬಿಟ್ಬಿಡೋದಲ್ಲ. ಅಂದರೆ ಫಾಸ್ಟಾಗಿ ನಡ್ಕೊಂಡು ಹೋಗೋದು. ಈಗ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಫಾಸ್ಟಾಗಿ 1-2 ದಿನ ನಡೆದು ಬಿಟ್ಟು ಸುಮ್ಮನೆ ಕೂತು ಬಿಡೋದಲ್ಲ. ನಿಧಾನವಾಗಿಯೇ ನಡೀರಿ. ನಿರಂತರವಾಗಿ ನಡ್ಕೊಂಡು ಹೋದರೆ ಪ್ರತಿದಿನ ಒಂದಿಷ್ಟು ಕಿಲೋಮೀಟರ್ಸ್ ನಡಿಗೆಯನ್ನು ನಾವು ಪ್ರಾರಂಭ ಮಾಡಿದರೆ ನಮ್ಮ ವೆಯ್ಟ್ನಲ್ಲಿ ಸ್ವಲ್ಪನಾರು ವ್ಯತ್ಯಾಸ ಆಗೇ ಆಗತ್ತೆ ಅಲ್ವಾ? ಅದೇ ರೀತಿ ಯಾವುದೇ ಕೆಲಸದಲ್ಲೂ ಅಷ್ಟೇ, ನಾವು ನಿರಂತರತೆಯನ್ನು ಇಟ್ಕೊಂಡ್ರೆ ನಾವು ಆ ಕೆಲಸವನ್ನು, ನಾವು ಅಂದ್ಕೊಂಡ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಒಮ್ಮೆ ಜೋರಾಗಿ ಓಡಿಬಿಡೋದಲ್ಲ, ನಿರಂತರವಾದ ನಡಿಗೆಯಲ್ಲೇ ನಮ್ಮ ಪ್ರತಿದಿನದ ಯಶಸ್ಸಿನ ಗೆಲುವು ಅಡಗಿಕೊಂಡಿರುತ್ತೆ. ಇನ್ನು 3ನೇದೇನಪ್ಪ ಅಂತಂದರೆ ಸರಿಯಾದ ಮನೋಭಾವ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಅಂದರೆ ಈಗ ರಾತ್ರಿ ಮಲಗುವಾಗ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ಮಲಗುವಾಗ ನಾಳೆ ದಿನ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ನೋಟ್ ಮಾಡಿ ಇಟ್ಕೊಂಡ್ಬಿಡೋದು. ಮನಸ್ಸಿನಲ್ಲೇ ನೋಟ್ ಮಾಡಿ ಇಡೋದು. ಈ ಟೈಮಿಗೆ ಈ ಕೆಲಸ ಮಾಡಬೇಕು, ಈ ಟೈಮಿಗೆ ಈ ಕೆಲಸ ಮಾಡಬೇಕು ಅಂತ. ಮತ್ತು ಬೆಳಗ್ಗೆ ಎದ್ದಾಗಲೂ ಅಷ್ಟೆ, ಒಂದು ಮನಸ್ಸು ತುಂಬ ಕಾಮಾಗಿರುತ್ತೆ ಆ ಸಮಯದಲ್ಲಿ. ಹಾಗಾಗಿ ನಾವು ಇವತ್ತಿನ ಕೆಲಸವನ್ನು ಏನೇನು ಮಾಡಬೇಕು ಅನ್ನೋದನ್ನು ಆ ಸಮಯದಲ್ಲಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಆ ಕೆಲಸ ತನ್ನಿಂದ ತಾನೇ ಪಟ ಅಂತ ಹೇಳಿ ಆಗ್ತಾ ಹೋಗುತ್ತೆ. ಮತ್ತು ಸಮಸ್ಯೆಗಳು ಬಂದಾಗ ಇದು ನನಗೆ ಯಾಕೆ ಬಂತು ಅಂತ ಹೇಳಿ ಯೋಚನೆ ಮಾಡೋದಲ್ಲ. ಈ ಸಮಸ್ಯೆಯಿಂದ ನಾನು ಏನು ಪಾಠ ಕಲಿತೀನಿ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇರಬೇಕು. ವಿಫಲತೆಗಳು ಅನ್ನೋದು ನಮ್ಮ ಅಂತ್ಯ ಖಂಡಿತ ಅಲ್ಲ, ಅದು ನಮ್ಮ ಮಾರ್ಗದರ್ಶನ ಆಗಿದೆ. ನಮ್ಮ ಭವಿಷ್ಯಗಳನ್ನು ರೂಪಿಸುವಂಥದ್ದು ಪರಿಸ್ಥಿತಿಗಳು ಖಂಡಿತ ಅಲ್ಲ, ಚಿಂತನೆಗಳು, ಒಳ್ಳೊಳ್ಳೆ ಪಾಸಿಟಿವ್ ಆಲೋಚನೆಗಳು ನಮ್ಮ ಪರಿಸ್ಥಿತಿಯನ್ನು ರೂಪಿಸುತ್ತೆ. ಇನ್ನು ಒಂದೇ ಮಾತಿನಲ್ಲಿ ಹೇಳೋದಾದರೆ ಸ್ವಶಿಸ್ತು ಪ್ಲಸ್ ನಿರಂತರ ಪ್ರಯತ್ನ ಪ್ಲಸ್ ಧನಾತ್ಮಕ ಮನೋಭಾವ, ಇದೆಲ್ಲ ಸೇರಿಬಿಟ್ಟು ನಮಗೆ ಯಶಸ್ಸನ್ನು ಖಂಡಿತ ತಂದುಕೊಡುತ್ತೆ. ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.